friends, welcome back to my YouTube channel. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಎಲ್ಲ ತಮ್ಮನೇಲಿ ನೋಡಿರ್ತೀರ. ನನ್ನ ಪಾಪು ನೇಮಿಂಗ್ ಸೆರೆಮನಿದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು, ಯಾಕೆಂತ ಹೇಳಿದರೆ ನನಗೆ ನೇಮಿಂಗ್ ಸೆರೆಮನಿ ಆದಮೇಲೆ ಮನೇಲಿ ತುಂಬ ಕೆಲಸ ಇತ್ತು. ಅದು ಬೇರೆ ಇವನು ಸುಧಾರಿಸ್ಕೋತಿದ್ದಿಲ್ಲ, ಇವನು ತುಂಬ ಅಳ್ತಿದ್ದ. ಅದೇನಾಯಿತು ಅಂತ ಹೇಳಿದರೆ ಮತ್ತೆ ಹೇಳ್ತೀನಿ. ಹಾಗೆ ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆದರೂ ಎಲ್ಲರೂ ನೋಡಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು 4 ಗಂಟೆಗೆ ಎದ್ದಿದ್ದೆ. ಬೇಗ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಟೆಂಪಲ್ಗೆ. ಇನ್ನು ಅಲ್ಲಿ ಪೂಜೆ ಆಗಿ ಮತ್ತು ನಮ್ಮದು ನಾಮಕರಣ ಪೂಜೆ ರೆಡಿ ಮಾಡ್ತಾಯಿದ್ರು. ಈಗ ಬಂದು ನಾಪೋಕ್ಲಲ್ಲೇ ಇರೋದು ಮಹಾಲಿಂಗೇಶ್ವರ ಟೆಂಪಲ್ ಅಂತ ಶಿವನ ದೇವಸ್ಥಾನ ಪೂರ್ತಿ ವೀಡಿಯೋ ಮಾಡೋಷ್ಟು ಟೈಮ್ ಸಿಗಲಿಲ್ಲ ನನಗೆ. ನನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಫೋಟೋ ಕೂಡ ತಗೊಂಡಿಲ್ಲ ಒಂದು ಸಮೇತ. ಇದು ಅವರು ಬೇರೆಯವ್ರು ಮಾಡಿರೋರ ಕೈಯಿಂದ ನಾನು ಇಸ್ಕೊಂಡಿರೋದು. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವನದು ನೇಮ್ ಎಲ್ಲ ಬರೆಸಿ ಆದಮೇಲೆ ಅವನ್ನ ಅಲ್ಲೇ ಒಂದು ಸಣ್ಣ ತೊಟ್ಲಿತ್ತು. ದೇವಸ್ಥಾನ ನಾವು ಫಸ್ಟ್ ತೊಟ್ಲು ಹಾಕಿದ್ವಿ, ಆದರೂ ಆ ದೇವಸ್ಥಾನದಲ್ಲಿ ತೊಟ್ಲಿಗೆ ಹಾಕೋ ಶಾಸ್ತ್ರ ಮಾಡಿದ್ವಿ. ಅದು ಕೂಡ ನಮ್ಮ ಶಾಸ್ತ್ರದ ಥರನೇ ನಾವು ಮದುವೆಯಲ್ಲಿ ಧಾರೆ ಗುಟ್ಟಿರೋ ಸ್ಯಾರಿನ ಅದರ ಒಳಗೆ ಹಾಸ್ಬಿಟ್ಟು ಅದರ ಮೇಲೆ ಅವನ್ನ ಮಲಗಿಸ್ಬಿಟ್ಟು ಅವನಿಗೆ ಪಾಯಸ ಅಥವಾ ಏನಾದರೂ ಕೊಡಬೇಕು, ಸ್ವೀಟ್ ಐಟಮ್ ಏನಾದರೂ ಒಂಚೂರಷ್ಟೇ. ನಾನು ಹಾಲಿಗೆ ಅನ್ನ ಇದು ಮಾಡಿಬಿಟ್ಟು ಕೊಟ್ಟಿದ್ದೆ. ಅದಾದಮೇಲೆ ನಮ್ಮ ಅಣ್ಣ ಅವ್ನು ಸೊಂಟಕ್ಕೆ ಉಡುದಾರ ತಂದಿರ್ತಾನೆ, ಅನ್ನ ಹಾಕಬೇಕು, ಅದೊಂದು ಶಾಸ್ತ್ರ. ಅವ್ರು ಬಂದು ನನ್ನ ಅಣ್ಣ ಮತ್ತು ಇನ್ನು ಫ್ಯಾಮ್ಲಿಯವ್ರು ಇವರೆಲ್ಲ ಬಂದಿರ್ತಾರಲ್ಲ, ಅವ್ರು ಏನಾದ್ರು ಖುಷಿಯಲ್ಲಿ ಏನಾದ್ರು ತಂದಿದ್ದರೆ ಮಗುಗೆ ಕೊಡಬೇಕಾದ್ರೆ ಒಂಚೂರು ಹಾಲು ಏನಾದರೂ ಕೊಡಬೇಕು. ಇದು ದೊಡ್ಡ ವಿಷಯ ಆಗಿದೆ ಏನಂತ ಹೇಳಿದರೆ ಅದೇನೇ, ಹಾಲು ಬಂದವರೆಲ್ಲ ಒಂದು ಸ್ವಲ್ಪ ಅಂತೇಳಿ ಅವ್ನು ತುಂಬಾ ಹಾಲು ಕುಡಿದು ಬಿಟ್ಟಿದ್ದ. ಅದು ಹಸು ಹಾಲು ಪ್ಯಾಕೆಟ್ದು. ಅದು ಕುಡಿದ್ಬಿಟ್ಟು ಅವನಿಗೆ ಸಂಜೆ ಮನೆಗೆ ಬಂದಮೇಲೆ ಫುಲ್ ಕಫ ಆಗಿಬಿಟ್ಟಿತ್ತು, ಫುಲ್ ಸೌಂಡ್ ಮಾಡ್ತಿದ್ದ. ಅದೇ ನಾನು ಆವಾಗಲೇ ಹೇಳಿದ್ದು, ಅವ್ನು ಸುಧಾರಿಸ್ಕೊಳ್ತಾನೆ ಇತ್ತಿಲ್ಲ. ಮನೆಗೆ ಬಂದಮೇಲೆ ತುಂಬ ಅಳ್ತಾ ಇದ್ದ, ಫುಲ್ ಕಫ ಕಟ್ಟಿಬಿಟ್ಟಿತ್ತು. ಇನ್ನು ಅವನಿಗೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ದು ಮದ್ದೆಲ್ಲ ಇತ್ತು, ಅದನ್ನೆಲ್ಲ ಕೊಟ್ಟೆ, ಹೆಂಗೂ ಸುಧಾರಿಸ್ಕೊಂಡೆ. ನಂಗೆ ಫೋಟೋ ತೆಗಿಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಆದರೂ ಸ್ವಲ್ಪ ತಗೊಂಡಿದ್ದಾನೆ. ಇದರಲ್ಲಿ ನೇಮಿಂಗ್ ಸೆರೆಮನಿ ಎಲ್ಲ ಆಯಿತು, ಏನಾಯಿತು, ಹೇಗಾಯಿತು ಎಲ್ಲನೂ ಹೇಳಿದೆ. ಆದರೆ ಮೇನ್ ವಿಷಯನೇ ಹೇಳಿಲ್ಲ. ನನ್ನ ಪಾಪನ ನೇಮ್ ಬಂದು ದಿವಿನ್ ಅಂತ ಯಾಕೆ ಇಟ್ವಿ ಅಂದರೆ, ನನ್ನ ಅಣ್ಣ ಇಟ್ಟಿದ್ದು. ಅವನಿಗೆ ಹೆಸರು ಅವನೇ ಇಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದ, ಅವನೇ ಚೂಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅವನೇ ಚೂಸ್ ಮಾಡಿದ್ದು ದಿವಿನ್ ಅಂತ. ಮತ್ತು ನನಗೂ ತುಂಬ ಇಷ್ಟ ಆಯಿತು ಆ ನೇಮು. ಹಳೇದೇನಲ್ಲ, ಟ್ರೆಂಡ್ ನೇಮ್ ಅಲ್ಲ ಅಂತೇಳಿ ನಾನು ಇಷ್ಟಪಟ್ಟೆ. ಹಾಗೆ ಹಸ್ಬೆಂಡ್ ಕೂಡ ಅದೇ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಅದೇ ನೇಮನ್ನ ಇಟ್ವಿ. ಅವನ ನೇಮ್ ಬಂದು ದಿವಿನ್ ಅಂತ. ಅಂದರೆ ಅವನ ನಕ್ಷತ್ರದಲ್ಲಿ ಬಂದ ಹೆಸರನ್ನು ಇಟ್ಟಿದ್ದು, ನಾವು ಇಷ್ಟಪಟ್ಟು ಇಟ್ಟಿದ್ದಲ್ಲ ಅವನಿಗೆ. ಹಾಗಾಗಿ ಆ ನೇಮ್ ನಮಗೆ ಖುಷಿ ಆಯಿತು. ಹೀಗೆ ನಮ್ಮ ಪಾಪನ ನೇಮಿಂಗ್ ಸೆರೆಮನಿ ಇಷ್ಟೆಲ್ಲ ಆಯಿತು. ಅಂದರೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ಅಂದರೆ ಆದಷ್ಟು ಸಿಕ್ಕಿದ್ದನ್ನು ಅಡ್ಜಸ್ಟ್ ಮಾಡಿ ಎಡಿಟ್ ಮಾಡಿ ಚೆನ್ನಾಗಿ ಮಾಡಿ ಹಾಕಿದ್ದೀನಿ. ಇಷ್ಟ ಆದರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನಗೆ ತುಂಬ ಸಪೋರ್ಟ್ ಬೇಕು ನಿಮ್ಮದೆಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.